ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ, ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಬೇಕೇ ಬೇಕು, ಬೇಕೇ ಬೇಕು. ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ, ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಬೇಕೇ ಬೇಕು. ಪಂಚಲಕ್ಷ ಪಂಚಮಸಾಲಿ, ಒಬ್ಬ ಪಂಚಮಸಾಲಿ, ಪಂಚಲಕ್ಷ ಪಂಚಮಸಾಲಿ, ಜೈ ಪಂಚಮಸಾಲಿ. ಪಂಚಮಸಾಲಿ ಬೇಕೇ ಬೇಕು, ಬೇಕೇ. ಉತ್ಸಾಹ ಅದಾರ, ಅವ್ರೇನು ಮಾಡ್ಯಾರ, ಅವರಿಂದ ಅಗದಿ ಒಳ್ಳೆ ಒಳ್ಳೆ ಕೆಲಸ ಆಕತ್ತಾವು. ಅದಕ್ಕೆ ಈಗೇನು ಗೌರ್ಮೆಂಟ್ ಆದ್ರೆ ಇದು ಸಿದ್ದರಾಮಯ್ಯ ಗೌರ್ಮೆಂಟ್ ಅವ್ರಿನ್ನ ಉದ್ದೇಶಪೂರ್ವಕ ಪೊಲೀಸ್ ಸ್ಟೇಷನ್ಗೆ ಹೇಳಿ ತಾವು ಇನ್ನು ಸರಿದ್ಬಿಟ್ಟಾರೆ. ಅದೊಂದು SM ಕೃಷ್ಣ ನೆವಬೇಕಾಗಿತ್ತು ಅವ್ರಿಗೆ, ಅದನ್ನು ನೆವಾಗಿಬಿಡ್ತು, ಈ ಕಡೆ ಇವ್ರಿಗೆ ಹಚ್ಚಿಬಿಟ್ರು ಬೆಂಕಿ ಅವರು. ಅದಕ್ಕೆ ನಾವೇನೈತಿ ಸಮಾಜ ಒಂದಾದ್ರೆ ಇದೇನು ಗೌರ್ಮೆಂಟ್ ರೀ, ಚೆನ್ನಮ್ಮನ ವಂಶಜದೇವು ನಾವು. ಅದು ಕಿತ್ತೂರು ಚೆನ್ನಮ್ಮನ ವಂಶದ ರಕ್ತ ನಮ್ಮಲ್ಲಿ, ಅದು ರಕ್ತ ಕುದಿಬೇಕು ನಮಗದು. ಅದು ನಮ್ಮ ಇವರು ಹ್ಯಾಂಗಿದ್ರು ಕೊಟ್ಟರು ಏನೋ ನಮ್ಮ ಕಾಶ್ಯಪ್ನವರು, ಅವ್ರ ಅಪ್ಪ ಅವರೇ ಮಾಡಿ ಸಂಘಿದು ಅವ್ರು ಕೊಟ್ಟ ನಿನ್ನ ಸ್ಟೇಟ್ಮೆಂಟ್ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟರು. ಅಲ್ಲ ಸುಮ್ಮನೆ ಕೂತು ನಡೀತಿದ್ದಲ್ಲ ನಮಗದು, ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟರು. ಅದನ್ನು ನಾನು ರಾಜಕೀಯ ಮಾತಾಡೋಂಗಿಲ್ಲ, ಪಂಚಮಸಾಲಿ ಸಮಾಜ ವಿಷಯ ಅಷ್ಟೇ ಮಾತಾಡಕತ್ತೀನಿ ನಾನೀಗ. ಅದಕ್ಕೆ ದಯಮಾಡಿ ನಮ್ಮ ಸಮಾಜ ಬಂಧುಗಳಲ್ಲಿ ವಿನಂತಿ, ಯಾವುದೇ ಕರೆ ಕೊಟ್ಟಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಂಡ್ರೆ ಅವ್ರಿಗೆ ಇದು ಹಾಕದ. ಯಾರು ಇಲ್ಲಿ ಸೀಟಿಗೆ ಹೋದವ್ರಿಗೆ ಅದ್ರ ಅರ್ಥ ಹಾಕದ. ನಾನು ಸೀಟಿಗೆ ಹೋಗಿ ಬಂದಾವದೀನಿ ನಾನೀಗ. ಅದಕ್ಕೆ ಮುಂದಿನ ಮಕ್ಕಳಿಗೆ ನಾವು ಸೀಟ್ ಇಟ್ಟು ಅವಶ್ಯಕತೆನೇ ಅದ. ಹಿಂದಕ್ಕೆಲ್ಲ ಎಷ್ಟು 4 ಸಲ ಮನವಿ ಕೊಟ್ಟರು ನಮ್ಮ ಜಯಮೂರ್ತಿ ಸ್ವಾಮಿಗಳು. ಇವರು ಹೇಳ್ತಾರೆ ಸ್ಟೇಟ್ಮೆಂಟ, ಅದು ಕರೆದಿದ್ರತ್ತ ಅವ್ರಿಗೆ, ಅವ್ರು ಕರೆದಿದ್ರತ್ತ ಇವ್ರು ಬರಲಿಲ್ಲತ್ತ. ಇವ್ರೇನು ಹೇಳ್ತಾರೆ, ಅದಕ್ಕೆ ಏನಾಗ್ಯದ, ನಾವು ಬಹುಸಂಖ್ಯಾತರ ಗುರುತು ಮಾಡ್ಬೇಕಾದ್ರೆ ಮತ್ತೊಮ್ಮೆ ನಮ್ಮ ಜಯಮುತ್ತನ ಸ್ವಾಮಿಗಳು ಏನು ಹೇಳ್ತಾರ, ಆದೇಶ ಕೊಡ್ತಾರ, ಅದಕ್ಕೆ ನಾವು ಪಾಲಿಸ್ಕೊತ ಹೋಗ್ಬೇಕು. ಅಂದ್ರೆ ನಮ್ಗೆ ಸಿಕ್ಕದಿದೆ. ಇಲ್ಲಿ ನಾವು ಹೇಳ್ತೇವೆ 50-20 ಮಂದಿ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಏನು ಮಾಡ್ಯಾರ, ಅದಕ್ಕೆ ದಯವಿಟ್ಟು ಅವ್ರನ್ನ ಬಿಡುಗಡೆ ಮಾಡೋದನ್ನ ನಾವು ನಾವು ಹತ್ತ ಮಾಡೋದೇ. 20 ಮಂದಿನ ಅರೆಸ್ಟ್ ಮಾಡಿಬಿಟ್ಟಾರ. ಏನು ಮಾಡ್ಯಾರ ಅವರು, ಸಮಾಜಕ್ಕೆ ಕೇಳ್ಯಾರ, ಸಮಾಜಕ್ಕೆ ಕೇಳೋದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಯಾರ. ಲಿಂಗಾಯತ ಪಂಚಮಸಾಲಿ ಸಮಾಜ ರಾಜ್ಯಪಾಲರಿಗೆ ಮನವಿ ಪತ್ರ ವಿಷಯ ಸಮಾಜಕ್ಕೆ ಮೀಸಲಾತಿ ಶಾಂತಿಯುತ ಹೋರಾಟ
ಸಮಾಜವನ್ನು ಕ್ರಮಗೊಳಿಸಬೇಕು ಎಂದು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತೇವೆ. ಕೂಡಲೇ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡದೆ ಹೋದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಪಂಚಮಸಾಲಿ ಸಮಾಜದಿಂದ ಮಾಡಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೇವೆ. ಈ ಮೂಲಕ ಈ ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸುತ್ತೇವೆ. ಪಂಚಮಸಾಲಿ ಸಮಾಜಕ್ಕೆ ಅಪ್ಪ ಪಂಚಮಸಾಲಿ ಸ್ವಾಮೀಜಿ ಅವರಿಗೆ ಚೆನ್ನಮ್ಮನಿಗೆ ಚೆನ್ನಮ್ಮನಿಗೆ ಸಮಾಜಕ್ಕೆ ತುಯೇ ಮೀಸಲಾತಿ ಬೇಕು. ಅತಿ ಬಡತನದಿಂದ ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಹಮ್ಮಿಕೊಂಡಿದ್ದರು. ಆ ಹೋರಾಟವನ್ನು ಹತ್ತಿ ಕಾಡೈತಿ. ಅದು ಯಾವ ರೀತಿ ಮಾಡಿದಪ್ಪ ಅಂತಂದ್ರೆ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ನಮ್ಮ ಸಮಾಜ ಸಂಬಾಯ್ತಿ ಸಮಾಜ ನಮ್ಮದು. ಎಲ್ಲ ಜಾತಿ ಜನಾಂಗದವರಿಂದ ಪ್ರೀತಿಯಿಂದ ಬೆರೆಯುವಂಥ ಜನಾಂಗ ನಮ್ಮದು ಪಂಚಮಸಾಲಿ ಸಮಾಜ. ಅಂಥ ಸಮಾಜದ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ನಮ್ಮ ನ್ಯಾಯಯುತ ಹೋರಾಟಕ್ಕೆ ಹಿನ್ನಡೆ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆ ಕೆಲಸ ಇವತ್ತು ಅವ್ರ ಬಳಿ ಏನಾದರೂ ಗಾಂಭೀರ್ಯತೆ ಸರ್ಕಾರ ನೋಡ್ತಕ್ಕಂಥ ವಿಚಾರಗಳು ಇದ್ದರೆ ಇವತ್ತು ಸ್ವಾಮೀಜಿಯವರು ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ನ್ಯಾಯಯುತವಾದಂಥ ಬೇಡಿಕೆಯನ್ನು ಹಾಕೋದು ಅಥವಾ ಇಲ್ಲ ಅಂತಕ್ಕಂಥ ಒಂದು ಮಾನವೀಯತೆ ಆದರೂ ಅವ್ರು ತೋರಿಸ್ಬೇಕಾಗಿತ್ತು. ಆ ಕೆಲಸ ಇವತ್ತು ಅವ್ರು ಮಾಡಿಲ್ಲ. ಆದರೂ ಬೇಕಾಬಿಟ್ಟಿ ಒಂದು 4 ಮಂದಿ ಸಚಿವರು ಕಳಿಸಿ ಅವರು ನಾವು ಇನ್ನೂ ವಿಚಾರ ಮಾಡ್ತೇವೆ ಅಂತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವ ಮುಖಾಂತರ ಇವತ್ತು ನಮ್ಮ ಸ್ವಾಮೀಜಿಯವರ ಭಾವನೆಗಳಿಗೆ ನೋವನ್ನು ಮಾಡ್ಯಾರವರು. ಅಂದರೆ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮಂತ್ರಿ ಬಂದು ಮುಖ್ಯಮಂತ್ರಿಗಳು ಬರಲಿಕ್ಕಪ್ಪ ಅಂತಂದ್ರು ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮಂತ್ರಿ ಕಾನೂನು ಸಚಿವರು ಬಂದು ಅದಕ್ಕೆ ನಾವು ಸಮರ್ಪಕವಾಗಿ ಉತ್ತರವನ್ನು ತಮಗೆ ಕೊಡ್ತೇವೆ ಅಂತ ಹೇಳಿದ್ರೆ ಇವತ್ತು ಆ ಹೋರಾಟ ಹಾಕಿದಿಲ್ಲ. ಅಲ್ಲಿ ಅವರು ಬರೋದಿಲ್ಲ ವ್ಯಂಗ್ಯವಾಗಿ ಮಾತಾಡಿ ಹೋಗಿದ್ದಕ್ಕೆ ನಮ್ಮ ಸಮಾಜದ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಹಿರಿಯರು ರೈತರು ಕೂಡಿ ಹೆದ್ದಾರಿ ಮೇಲೆ ನಡ್ಕೋತ ಹೋಗೋ ಹೊತ್ತಿನಾಗ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಯಾರ ಕಾಂಗ್ರೆಸ್ನವರು. ಇವತ್ತು ತಕ್ಷಣ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಅವತ್ತು ಲಾಠಿ ಚಾರ್ಜ್ ಮಾಡಿಸ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ನಮ್ಮ ಪಂಚಮಸಾಲಿ ಏನು ಬಡ ಯುವಕರು ಏನು ಒಳಗಡೆ ಜೈಲಿನಾಗ ಏನು ಕಳಿಸ್ಯಾರಲ್ಲ ಅವ್ರನ್ನೆಲ್ಲ ಬಿಡುಗಡೆ ಮಾಡಬೇಕು. ದವಾಖಾನೆಯಾಗಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರು ಅವ್ರ ದವಾಖಾನೆ ವೆಚ್ಚಗಳನ್ನು ಭರಿಸ್ತಕ್ಕಂಥ ಕೆಲಸ ಇವು ಸರ್ಕಾರ ಮಾಡಬೇಕಂತೇಳಿ ಈ ಸಭೆಯ ಮೂಲಕ ನಾ ಎಚ್ಚರಿಕೆಯನ್ನು ಕೊಟ್ಟು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಒಂದು ಹೋರಾಟ ನಡೆಸಿದ್ದೇವಂಥ ಸ್ಥಳದಲ್ಲಿ ಲಾಠಿ ಪ್ರಹಾರ ಮಾಡಿ ನಮ್ಮ ಸಮಾಜದ ಯುವಕರಿಗೆ ಹಾಗೂ ಹಿರಿಯರನ್ನವೇ ಪೊಲೀಸರು ಮಾಡಿದಂಥ ಒಂದು ದೌರ್ಜನ್ಯ ನಾವು ಖಂಡಿಸ್ತೀನಿ. ಭಾಳ ಹೀನಾಯ ದೃಷ್ಟಿಯಲ್ಲಿ ಖಂಡಿಸಿ ಹೋರಾಟಕ್ಕೂ ಕೂಡ ನಾನು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ. ಅದೇ ರೀತಿ ನಮಗೆ ಕೇಳ್ತಕ್ಕಂಥದ್ದು ಟೂವೇ ನಮ್ಮ ಅತಿ ಕಡು ಬಡವರ ಕುಟುಂಬದವರು ನಮ್ಮಲ್ಲಿ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರಿಗೆ ಅವಶ್ಯವಾದಂಥ ಟೂವೇ ಮೀಸಲಾತಿಯನ್ನು ಸರ್ಕಾರ ಕೂಡಲೇ ಕೊಡಬೇಕಂತ ಒಂದು ಹೇಳ್ತಾ, ಅದೇ ರೀತಿ ಈಗೇನು ಮಾಡಿದಂಥ ಕೇಸನ್ನು ಹಿಂಪಡೆದಿದೆ. ಅದೇ ರೀತಿ ಹೋರಾಟ ನಮ್ಮ ಸಮಾಜದವರು ಆ ರೀತಿಯನ್ನು ಹೀನ ಕೃತ್ಯಕ್ಕೆ ಎಸಗಿಲ್ಲ. ಆದರೂ ಕೂಡ ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅದನ್ನು ಹಿಂಪಡೆದು ಗಾಯಗಳಾದ ಖರ್ಚು ವೆಚ್ಚವನ್ನು ಸರ್ಕಾರ ಭರಿಸಬೇಕು ಅಂತ ಹೇಳಿ ಈ ಮೊನ್ನೆ ಹೋರಾಟಕ್ಕೆ ದೌರ್ಜನ್ಯ ಎಸಗಿದಂಥ ನನ್ನ ಖಂಡಿಸಿ ನನ್ನ 2 ಮಾತು ಸಮಾಜದ ಮೃತ್ಯುಂಜಯ ಸ್ವಾಮಿಗಳಿಗೆ ಪ್ರಪ್ರಥಮವಾಗಿ ಬಸವ ಜನ್ಮಭೂಮಿಯ ಬಸಕಂತ ಮೀಸಲಾತಿ ಹಕ್ಕೊತ್ತಾಯಕ್ಕಾಗಿ ಒಂದು ಸಮಾವೇಶವನ್ನು ಮಾಡಿದಾಗ ಅಲ್ಲಿ ಹಿಂದಿನ ಸರ್ಕಾರ ಇಲ್ಲಿಯವರೆಗೂ ಯಾವ ಸರ್ಕಾರಗಳು ಯಾವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಿಲ್ಲ. ಈ ಸರ್ಕಾರದ ಕುಮ್ಮಕ್ಕಿನಿಂದ ಅದೇ ರೀತಿಯಾಗಿ ಈ ರಾಜಕಾರಣಿಗಳ ಒಂದು ಬೇಜವಾಬ್ದಾರಿ ತಂಡದಿಂದ ಇವತ್ತು ನಮ್ಮ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ
ಈ ಯಾವುದೇ ರೀತಿಯಾದಂಥ ಅಹಿತಗಳನ್ನ ಇಲ್ಲಿವರೆಗೆ ಆಗಿದ್ದಿಲ್ಲ. ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ಹಿಂಗೆ ಕುಂತೇವು ಅಂತಂದ್ರೆ ಮನೆಗೆ ಬಂದು ಇವತ್ತು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಬಂದು ನಮ್ಮ ಮೇಲೆ ಒಂದು ದರ್ಪವನ್ನು ಮಾಡ್ತಕ್ಕಂಥ ಕಾಲ ಬಹಳ ಉಳಿದಿಲ್ಲ. ಆದ್ದರಿಂದ ಸಮಾಜದವರು ಎಲ್ಲರೂ ಕೂಡಿ ಈ ವಿಚಾರವನ್ನು ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಇವತ್ತು ನಾವು ಈ ಸ್ಟ್ರೈಕಿಗೆ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ಸಮಾಜದ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಒಂದು ದುರದೃಷ್ಟ ಸಂಗತಿ ಅಂತ ಹೇಳ್ಬೋದು. ಇಲ್ಲಿವರೆಗೆ ಎಲ್ಲರೂ ಶಾಂತಿಯುತವಾಗಿ ನಾವು ನಮ್ಮ ಮೀಸಲಾತಿಗಾಗಿ ನಮ್ಮ ಸಮಾಜ ಗುರುಗಳು ಎಲ್ಲರೂ ಹಿರಿಯರು ಹೋರಾಟ ಮಾಡುತ್ತಿರುವಾಗ ಈ ಪೊಲೀಸರು ಅನಾವಶ್ಯಕವಾಗಿ ನಾವು ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದರು ಎಲ್ಲ ಸಮಾಜದ ಮೇಲೆ ಪ್ರತಿಭಟನೆ ಮಾಡುವಂಥ ವ್ಯಕ್ತಿಗಳ ಮೇಲೆ ಮತ್ತು ವಕೀಲರ ಮೇಲೆ ಹಲ್ಲೆ ಮಾಡಿದ್ದು ತೀರಾ ಖಂಡನೀಯ. ಇದು ಬಹಳ ದುಃಖಕರವಾದ ಸಂಗತಿ. ಇಲ್ಲಿವರೆಗೆ ಎಲ್ಲರೂ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಎಲ್ಲ ವಕೀಲರ ಸಂಘದ ರಾಜ್ಯದ ಎಲ್ಲ ವಕೀಲರ ಸಂಘ ಪಂಚಮ ಶಾಲೆಯಿಂದ ಪ್ರತಿಭಟನೆ ನಡೆಯುತ್ತಿದೆ ಮತ್ತು ನಮ್ಮ ಬಸವನ ಬಾಗೇವಾಡಿ ವಕೀಲರ ಸಂಘದ ಪರವಾಗಿ ನಾನು ಅದನ್ನು ನಿನ್ನೆಯ ಘಟನೆಯನ್ನು ಖಂಡಿಸಿ ಈ ಒಂದು ನಮ್ಮ ವಕೀಲರ ಮೇಲೆ ಆದಂಥ ಘಟನೆಗೆ ನೀವೆಲ್ಲರೂ ಮತ್ತು ಸಮಾಜ ಮೇಲೆ ಆದಂಥ ಘಟನೆ ಅಂತ ತಿಳಿದು ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಎಲ್ಲರಿಗೆ ಧನ್ಯವಾದನ ಹೇಳೋದು. ತೀವ್ರವಾದ ಒಂದು ಪ್ರತಿಭಟನೆ ಆಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ನಾನು ಹೇಳಬಯಸುತ್ತೇನೆ.